ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾಧರದಿ ಕೇಳುವುದು. ಆಲಯಗಳೊಳಗಿಪ್ಪ ದೀಪ ಜ್ವಾಲೆ ವರ್ತಿಗಳನುಸರಿಸಿ ಜನರಾಲಿಗೊಪ್ಪುವ ತೆರದಿ ಹರಿತೋರ್ಪ ಸರ್ವತ್ರ. ಕಾಲ ಕಾಲದಿ ಶ್ರೀಧರ ದುರ್ಗಾ ಲಲನೆಯರ ಕೂಡಿ ಸುಖಮಯ ಲೀಲೆಗೈಯಲು ತ್ರಿಗುಣ ಕಾರ್ಯಗಳವು ಜೀವರಿಗೆ. ಹೀಗೆ ಆಲಯಗಳೊಳಗೆ ಇಪ್ಪ ದೀಪಜ್ವಾಲೆಯ ವರ್ತಿಗಳನ್ನು ಅನುಸರಿಸಿ ಜನರ ಅಳಿಕೆಗಳಿಗೆ ಒಪ್ಪುವ ತೆರದಿ. ಹಾಗೆ ಅಂತ ಅಂದ್ರೆ ಮನೆಯಲ್ಲಿ ದೀಪ ಹಚ್ತೀವಿ, ದೀಪದ ಜ್ವಾಲೆ ಹೇಗಿರುತ್ತದೆ, ಆ ಬತ್ತಿ ಹೇಗಿರುತ್ತದೋ ಅಷ್ಟು ಇರುತ್ತದೆ ನೋಡಿ. ಬತ್ತಿ ಸ್ವಲ್ಪ ಮೇಲೆ ದೊಡ್ಡದು ಮಾಡಿದ್ರೆ ಜ್ವಾಲೆಯು ಸ್ವಲ್ಪ ದೊಡ್ಡದು ಕಾಣಿಸ್ತದೆ, ಬತ್ತಿ ಸ್ವಲ್ಪ ಕೆಳಗೆ ಮಾಡಿದ್ರೆ ಜ್ವಾಲೆಯು ಕೂಡ ಸಣ್ಣದಾಗ್ತದೆ. ಹೇಗೆ ಬತ್ತಿಯನ್ನು ಅನುಸರಿಸಿ ಜ್ವಾಲೆ ದೊಡ್ಡದು ಚಿಕ್ಕದು ಅಂತ ಆಗ್ತದೋ ಅದೇ ರೀತಿಯಾಗಿ ಪರಮಾತ್ಮ ಜನರ ಕಣ್ಣಿಗೆ, ಕೆಲವರ ಕಣ್ಣಿಗೆ ಸ್ಪಷ್ಟವಾಗಿ ತೋರ್ತಾನೆ, ಕೆಲವರಿಗೆ ತೋರೋದೇ ಇಲ್ಲ. ಹಾಗೆ ಅಂತ ಯದ್ಯಪಿ ನೋಡಿ ಇದೇ ವಿಚಾರ ಬಂತು ನೋಡಿ. ಶ್ರೀಹರಿ ಸರ್ವತ್ರ ತೋರ್ಪ. ಜ್ಞಾನಿಗಳಿಗೆ ಎಲ್ಲ ಕಡೆ ದೇವರು ಕಾಣಿಸ್ತಾನೆ, ಅಜ್ಞಾನಿಗಳಿಗೆ ಶಾಲಿಗ್ರಾಮದಲ್ಲೂ ಕೂಡ ಕಾಣಿಸೋದಿಲ್ಲ. ಇದು ವಿಚಾರ. ಶ್ರೀಹರಿ ಸರ್ವತ್ರ ತೋರ್ಪ. ಸುಖಮಯ ಪರಮಾತ್ಮ, ಪರಮಾತ್ಮ ಸುಖರೂಪನಾಗಿ ಎಲ್ಲರಿಗೂ ಕೂಡ ಸ್ವಾಮಿಯಾಗಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ನಿಯಾಮಕನಾಗಿ ಇದ್ದಾನೆ. ಶ್ರೀಧರ ದುರ್ಗಾ, ಶ್ರೀದೇವಿ ಭೂದೇವಿ ದುರ್ಗಾದೇವಿ ಅಂತ ಲಲನೆಯರ ಕೂಡಿ, ತಮ್ಮ ಮಡದಿಯರನ್ನ ಕೂಡಿ ಕಾಲ ಕಾಲದಿ ಲೀಲೆಗೈಯಲು, ಎಲ್ಲ ಕಾಲದಲ್ಲೂ ಕೂಡ ದೇಹದಲ್ಲಿ ಇದ್ದು ಏನೇನು ಚೇಷ್ಟೆಗಳು ವ್ಯಾಪಾರಗಳು ಮಾಡಬೇಕೋ ತನ್ನ ಮಡದಿಯರಿಂದ ಕೂಡಿದವನಾಗಿ ಪರಮಾತ್ಮ ಜೀವರಿಗೆ ತ್ರಿಗುಣ ಕಾರ್ಯಗಳು. ತ್ರಿಗುಣ ಕಾರ್ಯ ಅಂದ್ರೆ ಪ್ರಕೃತಿಯ ಮೂರು ಗುಣ, ಯಾವುದು ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದನ್ನ ತಮ್ಮ ಮಡದಿಯರು ಅದನ್ನೇ ಹೇಳಿದ್ದು ಶ್ರೀ ಭೂ ದುರ್ಗಾ. ಹಾಗೆ ಅಂತ ಅವರ ಮುಖಾಂತರ ಮಾಡಿಸಿ, ಆ ಕರ್ಮಗಳನ್ನ ಮಾಡಿಸಿ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ದೇವರು ಕೊಡ್ತಾನೆ ಅಂತ ಅರ್ಥ. ಇಂದ್ರಿಯಗಳಿಮ್ಮಾಳ್ಪ ಕರ್ಮ ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವ ಭಸ್ಮವನೆ ಮಾಳ್ಪ. ಇಂದಿರೇಶನು ಭಕ್ತ ಜನರನು ನಿಂದಿಸುವರೊಳಗಿಪ್ಪ ಪುಣ್ಯವ ತಂದು ತನ್ನ ಬಗೀವ ಪಾಪಗಳ ಬರಿಗುಣಿಸುವನು. ಇಂದ್ರಿಯಗಳಿಮ್ಮಾಲ್ಪ ಕರ್ಮ ದ್ವಂದ್ವಗಳ, ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಅಂತ ಒಟ್ಟು 11 ಅಂತ ನಾವು ನೋಡಿದ್ದೀವಿ. ಆ ಇಂದ್ರಿಯಗಳ ಮುಖಾಂತರ ಮಾಡತಕ್ಕ ಕರ್ಮ, ಕರ್ಮ ಅಂದ್ರೆ ಪಾಪ ಪುಣ್ಯವನ್ನ ತಂದು ಕೊಡತಕ್ಕದ್ದು ಅಂತ. 2 ಫಲ, ಕರ್ಮದ ಫಲ 2 ಇದೆ ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟಂತೆ. ಅದೆರಡನ್ನೂ ಕೂಡ ತನಗರ್ಪಿಸಲು ದೇವರಿಗೆ ನಾವು ಸಮರ್ಪಣೆ ಮಾಡಿದ್ರೆ ಪುಣ್ಯವಾದರೂ ಲೇಸು, ಪಾಪವಾದರೂ ಹರಿಯು ಸ್ವೀಕರಿಸಿ ಅನುಗ್ರಹಿಸುವ ಅಂತ ಹೇಳ್ತಾರೆ ನೋಡಿ ವಿಜಯದಾಸರು. ಆ ತರ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು, ಪರಮಾತ್ಮ ಏನ್ ಮಾಡ್ತಾನೆ, ಪುಣ್ಯವನ್ನ ತಾನು ಸ್ವೀಕಾರ ಮಾಡ್ತಾನೆ. ನಾವು ಸಮರ್ಪಣೆ ಮಾಡುವ ಪುಣ್ಯ ಕರ್ಮವನ್ನ ದೇವರು ತಾನು ತೆಗೆದುಕೊಂಡು ಆ ಪಾಪವನ್ನ ಏನ್ ಮಾಡ್ತಾನೆ, ಭಸ್ಮವನೇ ಮಾಳ್ಪ. ಪುಣ್ಯವನ್ನು ನೋಡಿ ಪಾಪವನ್ನ ಭಸ್ಮ ಮಾಡ್ತಾನೆ. ಇಂದಿರೇಶ ಅಂತ ಅರ್ಥ. ಭಕ್ತ ಜನರನ್ನು ನಿಂದಿಸುವರೊಳಗೆ ಇಪ್ಪ, ಆ ಪಾಪವನ್ನ ಏನ್ ಮಾಡ್ತಾನೆ, ನಮ್ಮನ್ನ ಯಾರು ನಿಂದೆ ಮಾಡ್ತಾರೆ, ಭಕ್ತ ಜನರನ್ನ ಯಾರು ನಿಂದೆ ಮಾಡ್ತಾರೆ ಅವರಿಗೆ ಆ ಪಾಪವನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ನಾವು ಮಾಡಿದ ಪಾಪ ಯಾರಿಗೆ ಹೋಗ್ತದೆ, ನಾವು ಸಜ್ಜನರಾಗಿ ದೇವರಲ್ಲಿ ನೋಡಿ ಭಕ್ತಿಯ ಮಹತ್ವ ನೋಡಿ. ದೇವರ ಜ್ಞಾನ, ದೇವರ ಭಕ್ತಿ ಇದ್ದರೆ ಏನು ಮಹತ್ವ. ಹಾಗೆ ಅಂದ್ರೆ ದೇವರ ಸ್ಮರಣೆ ಮಾಡಿದ್ರೆ ಮಹತ್ವ ಏನು ಅಲ್ಲಿ ನೋಡಿದೀವಿ. ರಜೋಗುಣ ತಮೋಗುಣ ಕಡಿಮೆ ಆಗ್ತದೆ, ಭಕ್ತಿ ಬೆಳೀತದೆ. ಹಾಗೆ ಅಂತ ಅಷ್ಟು ಮಾತ್ರ ಅಲ್ಲ, ನಾವೇನು ಪಾಪ ಮಾಡಿದ್ದೀವಿ ನಮ್ಮನ್ನ ಬೈಯುವವರಿಗೆ ಅದು ಹೋಗ್ತದೆ. ಹಾಗೆ ಅಂತ ಹೇಳ್ತಾರೆ. ಎಷ್ಟು ದೇವರ ವ್ಯವಸ್ಥೆ ಅದ್ಭುತ ರೀ. ಅದಕ್ಕೆ ಹೇಳಿದ್ದು, ಏನೇ ಆಗಲಿ ದೇವರಿಗೆ ಮನಸ್ಸು ಕೊಟ್ಟು ಬಿಡ್ಬೇಕು. ಅದರಿಂದ ಆಗತಕ್ಕ ಲಾಭ ನಾವು ಪ್ರತಿಯೊಂದು ಕಡೆ ಕೇಳ್ತಾ ಇದ್ದೀವಿ ನೋಡಿ. ಇನ್ನು ಪುಣ್ಯವ ತನ್ನ ಬಗೆ ಈವ, ಪಾಪಗಳ ಅವರಿಗೆ ಉಣಿಸುವ. ನಾವೇನ್ ಸಮರ್ಪಣೆ ಮಾಡಿ ಪುಣ್ಯ ಇದೆ, ಆ ಪುಣ್ಯದ ಫಲವನ್ನ ಪರಮಾತ್ಮ ನಮಗೆ ವಾಪಸ್ ಕೊಡ್ತಾನೆ. ಕೃಷ್ಣಾರ್ಪಣ ಮಾಡಿದರೆ ಅದರ ಫಲ ನಮಗೆ ದೊರೆಯುವಂತೆ ಮಾಡ್ತಾನೆ. ಪಾಪಗಳನ್ನ ನಿಂದೆ ಮಾಡುವವರಿಗೆ, ಅಸುರರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಒಟ್ಟು ಅರ್ಥ.
ಕರುಣಾಳು ಅಂತ ಹೇಳೋದು ಅದಕ್ಕೆ. ಇನ್ನು ಹೊತ್ತು ಹೊತ್ತಿಗೆ ಪಾಪ ಕರ್ಮ ಪ್ರವರ್ತಕರ ನಿಂದಿಸದೆ ತನಗಿಂದುತ್ತಮರ ಗುಣಕರ್ಮಗಳ ಕೊಂಡಾಡದಲೆಗಿಪ್ಪ. ಮರ್ತ್ಯರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯ ಮೊದಲಾದ ಕಿಲ ದೋಷಗಳಿತ್ತಪನು ಸಂದೇಹ ಪಡಸಲ್ಲಖಿಲ ಶಾಸ್ತ್ರಮತ ಅಂತ. ಇನ್ನು ಹೊತ್ತೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ, ಯಾರು ನಮ್ಮ ಒಳಗಿದ್ದು ಹೊತ್ತೊತ್ತಿಗೆ ಮಾಡಬೇಕಂತೆ ಪಾಪಕರ್ಮ ಯಾರು ಮಾಡಿಸ್ತಾರೆ ಅಸುರರು, ಅವರನ್ನ ನಿಂದೆ ಮಾಡ್ಬೇಕಂತ, ಸರಿಯಾಗಿ ಬೈತಾ ಇರಬೇಕು ಅಂತ. ಆದ್ರೆ ಆ ರೀತಿಯಾಗಿ ನಿಂದೆ ಮಾಡದೆ ತನಗಿಂತ ಉತ್ತಮರ ಗುಣಕರ್ಮಗಳ ಕೊಂಡಾಡದಲೆ, ತನಗಿಂತ ಜ್ಞಾನ ಭಕ್ತಿ ಭಗವದ್ ಉತ್ತಮರು ಅಂತ ಯಾರು ಇರ್ತಾರೆ ಅವರ ಗುಣಗಳನ್ನ ಚರಿತ್ರೆಗಳನ್ನ ಕೊಂಡಾಡದೆ ಅವರನ್ನು ಹೊಗಳದೇ ಇರುವ ಮನುಷ್ಯ ಅಂತ ಹೇಳ್ತಾರೆ. ನೋಡಿ, ಮನುಷ್ಯ ನಾವು ಮಾಡುವ ದೊಡ್ಡ ತಪ್ಪು ಅಂದ್ರೆ ಅದೇ. ನಮ್ಮಿಂದ ಯಾರು ಪಾಪ ಮಾಡಿಸ್ತಾರೆ ಆ ಅಸುರರು ಪಾಪಿಷ್ಟರು ಅವರನ್ನ ಬೈಯೋದಿಲ್ಲ. ಅಯ್ಯೋ ಪಾಪನೆ ಅಂತ ಅವರನ್ನೇ ಬೇಕಾದ್ರೆ ಮುದ್ದು ಮಾಡ್ತಾ ಕೂರ್ತೀವೋ ಏನೋ. ಇನ್ನು ತಮಗಿಂತ ಉತ್ತಮರು ಜ್ಞಾನದಿಂದ ಭಕ್ತಿಯಿಂದ, ಜ್ಞಾನದಲ್ಲಿ ಭಕ್ತಿಯಲ್ಲಿ ಉತ್ತಮರಾದ ಮಹನೀಯರು, ರಾಯರು, ವ್ಯಾಸರಾಜರು, ಉತ್ತಮ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ಎಂತೆಂಥ ಮಹನೀಯರಿದ್ದಾರೆ. ಜಯತೀರ್ಥರು, ಶ್ರೀಮನ್ ಮಧ್ವಾಚಾರ್ಯರು, ಹನುಮಂತ, ಭೀಮಸೇನ ದೇವರು, ಕುಂತಿ ದೇವಿ, ಎಷ್ಟು ಜನ ಇದ್ದಾರೆ ನೋಡಿ. ಅವರ ಚರಿತ್ರೆಯನ್ನ ಅವರ ಗುಣಗಳನ್ನ ಕೇಳಿ ಅವರನ್ನು ಕೊಂಡಾಡಬೇಕಂತ. ಎಂತ ಭಗವದ್ ಭಕ್ತರು ಇದ್ದಾರೆ, ಭಗವಂತ ಹೇಗೆ ಕೊಂಡಾಡ್ತಾರೆ ನೋಡಿ, ಹಾಗೆ ಅಂತ ನಾವು ಕೊಂಡಾಡಬೇಕು. ಅವರು ಕೊಂಡಾಡಿದ್ದನ್ನ ಸ್ಮರಿಸಿ ತಿಳಿದು ಸ್ಮರಿಸಿ ನಾವು ಕೊಂಡಾಡಬೇಕು. ಆ ರೀತಿಯಾಗಿ ಮಾಡದೆ ಯಾವ ಮನುಷ್ಯ ಇರ್ತಾನೆ ಅವನು ಗೋಬ್ರಾಹ್ಮಣ ಸ್ತ್ರೀ ಹತ್ಯ, ಗೋವಿನ ಕೊಂದ ದೋಷ, ಬ್ರಾಹ್ಮಣನ ಕೊಂದ ದೋಷ, ಸ್ತ್ರೀಯರನ್ನ ಕೊಂದ ದೋಷ, ಇವೇ ಮೊದಲಾದ ದೋಷಗಳನ್ನ ಇತ್ತಪನು ಕೊಡುತ್ತಾನೆ, ಸಂದೇಹ ಪಡಿಸಲ್ಲ. ಈ ವಿಷಯದಲ್ಲಿ ಸಂದೇಹ ಬೇಡ. ಇದು ಅಖಿಲ ಶಾಸ್ತ್ರ ಮತ, ಎಲ್ಲಾ ಶಾಸ್ತ್ರಗಳು ಕೂಡ ಒಪ್ಪುವ ವಿಷಯ ಅಂತ ಹೇಳ್ತಾರೆ. ಹೇಗೆ ಸಂಧ್ಯಾವಂದನೆ ಮಾಡೋದು ನಿತ್ಯ ಕರ್ಮವೋ ಅದೇ ರೀತಿಯಾಗಿ ತಮೋಯೋಗ್ಯರನ್ನ ನಿಂದೆ ಮಾಡೋದು ಕೂಡ ಅದು ದೇವರಲ್ಲಿ ಭಕ್ತಿ. ಭಕ್ತಿ ಉಳ್ಳವರು ಏನ್ ಮಾಡ್ತಾರೆ, ತಮೋಯೋಗಿಗಳನ್ನ ನಿಂದೆ ಮಾಡ್ತಾರೆ. ನಮಗೀಗ ಸರಿ ಅನಿಸ್ತದ ನೋಡಿ, ಭೀಮಸೇನ ದೇವರು ಯಾಕೆ ದುರ್ಯೋಧನಾದಿಗಳನ್ನ ಕೊಂದ್ರು? ಯಾರು ಗಾಂಧಾರಿ ಮಾಡಿದ ಪ್ರಶ್ನೆಗೆ ಏನು ಉತ್ತರ ನೋಡಿ, ಇಲ್ಲಿ ಉತ್ತರ ಸಿಗ್ತದೆ ನೋಡಿ. ಯಾರು ತಮೋಯೋಗ್ಯರು ಅಂತ ಇದ್ದಾರೆ, ಭಗವಂತನ ದ್ವೇಷಿಗಳು, ಅವರನ್ನ ಬೈಲೇಬೇಕು. ಅದೇ ತರ ಭಕ್ತರನ್ನ ಕೊಂಡಾಡ್ಲೇಬೇಕು. ದೇವರ ಭಕ್ತರು ಅಂತ ಆದ ಮೇಲೆ ಕೊಂಡಾಡ್ಲೇಬೇಕು. ಇದು ಯಾವುದರಂತೆ? ನಾವು ಪ್ರತಿನಿತ್ಯ ಸಂಧ್ಯಾವಂದನೆ ಹೇಗೆ ನಿತ್ಯ ಕರ್ಮ ಅಂತ ಮಾಡ್ತೀವಿ ಆ ರೀತಿಯಾಗಿ ಮಾಡಬೇಕಾದ ನಿತ್ಯ ಕರ್ಮದಲ್ಲಿ ಇದು ಒಂದು. ಏನು? ತಮೋಯೋಗ್ಯರನ್ನ ಬೈಯೋದು, ಸಜ್ಜನರನ್ನ ಕೊಂಡಾಡೋದು. ಅಲ್ಲ, ನಮಗೇನ್ ಗೊತ್ತಾಗ್ತದೆ ತಮೋಯೋಗ್ಯರು ಹಾಗೆ ಅಂತ? ತುಂಬಾ ಸುಲಭ ನೋಡಿ. ಅದಕ್ಕೆ ಮಹಾಭಾರತ ರಾಮಾಯಣ ಎಲ್ಲ ಕೇಳಿಬಿಟ್ರೆ ನಮಗೆ ಗೊತ್ತಾಗ್ತದೆ ಯಾರು ತಮೋಯೋಗ್ಯರು, ಯಾರ್ಯಾರು ದೇವರನ್ನ ದ್ವೇಷ ಮಾಡಿದ್ದಾರೆ. ದುರ್ಯೋಧನಾದಿಗಳು, ಬೆಳಿಗ್ಗೆದು ದುರ್ಯೋಧನಾದಿಗಳನ್ನ ಬೈಬೇಕು. ಧರ್ಮರಾಜ ಮುಂತಾದವರನ್ನ ಕೊಂಡಾಡಬೇಕು. ಧರ್ಮರಾಜ, ಭೀಮಸೇನ, ಪಾಂಡವರನ್ನ ಕೊಂಡಾಡಬೇಕು ಅಂತ ಒಟ್ಟು. ಕೌರವರನ್ನ 100 ಜನರನ್ನು ಕೂಡ ಬೈಬೇಕು, ಪಾಂಡವರನ್ನ ಕೊಂಡಾಡಬೇಕು. ಅಷ್ಟು ಮಾಡಿದ್ರೆ ಸಾಕು ಅಂತ. ಸಂಧ್ಯಾವಂದನೆ ಹೇಗೆ ನಿತ್ಯ ಕರ್ಮವೋ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡುವುದು ನಮ್ದು ಡ್ಯೂಟಿ, ನಮ್ದು ಕರ್ತವ್ಯ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಮಾಡೋದಿಲ್ಲ ಅವರಿಗೆ ಅನೇಕ ತನ್ನಿಮಿತ್ತವಾದ ಪಾಪಗಳು ಬರುತ್ತದೆ. ಅದರಿಂದ ತುಂಬಾ ಜನ ಕೇಳೋದುಂಟು, ನೀವು ನಿಮ್ಮ ಮತ ಏನಿದೆ ಅದನ್ನ ಹೇಳ್ತಾ ಹೋಗ್ರಿ. ಬೇರೆ ಮತ, ಶಂಕರಾಚಾರ್ಯರ ಮತ ಸರಿ ಇಲ್ಲ, ಆ ಮತ ಸರಿ ಇಲ್ಲ, ಈ ಮತ, ಅದನ್ನ ಯಾಕೆ ನೀವು ನಿಂದೆ ಮಾಡ್ಲಿಕ್ಕೆ ಹೋಗ್ತೀರಿ? ನಿಮ್ದನ್ನ ನೀವು ಉಟ್ಕೊಂಡು ಹೋಗ್ರಿ. ತುಂಬಾ ಜನ ಹೇಳೋದುಂಟು. ಅದಕ್ಕೆಲ್ಲ ಏನು ಉತ್ತರ ಕೊಡಬೇಕು ನೋಡಿ, ಇದೇ ಉತ್ತರ. ಯಾರು ತಮೋಯೋಗ್ಯರು ಅಂತ ಇರ್ತಾರೆ ಅವರನ್ನ ನಿಂದೆ ಮಾಡತಕ್ಕದ್ದು, ಅದು ಕೂಡ ಉಪನಿಷತ್ತಿನಲ್ಲಿ ಬಂದಿರತಕ್ಕ ವಿಚಾರ, ವೇದಗಳಲ್ಲಿ ಹೇಳಲ್ಪಟ್ಟ ಒಂದು ವಿಚಾರ, ಸರ್ವಶಾಸ್ತ್ರಗಳಿಗೂ ಕೂಡ ಸಮ್ಮತವಾದ ವಿಚಾರ ಅಂತ ತಿಳ್ಕೋಬೇಕು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಆಚಾರ್ಯ, ಮತ್ತೆ ಇದು ಆಡಿದ್ದೋರ್